ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಎಚ್.ಎಸ್. ಸ್ಟಾರ್ ಮತ್ತು ಜಿ.ಪಿ.ಎಸ್. ಸ್ಟಾರ್, ಪಿ.ಎಚ್.ಆರ್. ಸ್ಟಾರ್ ಅಭ್ಯರ್ಥಿಗಳು ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಎದುರಿಸುತ್ತಿರುವಂತಹ ಗೊಂದಲಗಳ ಬಗ್ಗೆ, ಆ ಒಂದು ಸಮಸ್ಯೆಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಒಂದು ಸಮಸ್ಯೆ ಏನಪ್ಪಾ ಅಂತಂದ್ರೆ, ಯಾರಿಗೂ ಕೂಡ ಆ ಪ್ರಿಂಟ್ ಅವೈಲೇಬಲ್ ಆಗ್ತಾ ಇಲ್ಲ. ಓಕೆ, ಅಂದ್ರೆ ನಾವು ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಒಂದು ಅಪ್ಲೈಗಳನ್ನು, ಆ ಒಂದು ಆಪ್ಷನ್ಗಳನ್ನು ಫಿಲ್ಅಪ್ ಮಾಡಿದ ನಂತರ ಅಮೌಂಟ್ ಅನ್ನು ಕೂಡ ಪೇ ಮಾಡಿರ್ತೀವಿ. ಆದ್ರೂ ಕೂಡ ಪ್ರಿಂಟ್ ಅಲ್ಲಿ ಆಪ್ಷನ್ಸ್ ಹೋದಂತ ಸಂದರ್ಭದಲ್ಲಿ ಪ್ರಿಂಟ್ ವಿಲ್ ಬಿ ಎನೇಬಲ್ ಶಾರ್ಟ್ಲಿ ಅಂತ ಬರ್ತಾ ಇದೆ. ಯಾವುದೇ ರೀತಿಯಾದಂತ ಪ್ರಿಂಟ್ ಓಪನ್ ಆಗ್ತಾ ಇಲ್ಲ. ಓಕೆ, ಮೊದಲ ಸಮಸ್ಯೆ ಇದಾಗಿದೆ. ಎರಡನೇ ಸಮಸ್ಯೆ ನೋಡೋಣ. ಎರಡನೇ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಎಲ್ಲಾ ಒಂದು ಆಪ್ಷನ್ಸ್ ಗಳನ್ನು ಫಿಲ್ಅಪ್ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಬಿ.ಎಡ್ ಮತ್ತು ಟಿ.ಇ.ಟಿ ಏನ್ ಮಾಡಿರ್ತಾರೆ, ಆ ಒಂದು ಆಪ್ಷನ್ಸ್ ಏನಪ್ಪಾ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಓಪನ್ ಆಗ್ತಾ ಇಲ್ಲ. ಬಿ.ಎಡ್ ಮತ್ತು ಟಿ.ಇ.ಟಿ ಆ ಒಂದು ಸಮಸ್ಯೆ ಕೂಡ ಕಂಡು ಬರ್ತಾ ಇದೆ. ಅದೇ ರೀತಿಯಾಗಿ ಮೂರನೇ ಒಂದು ಸಮಸ್ಯೆ ನೋಡೋದಾದ್ರೆ, ಇಂಜಿನಿಯರ್ ಮಾಡಿರುವಂತ ವ್ಯಕ್ತಿಗಳು ಈ ಒಂದು ಬಿ.ಎಡ್ ಒಂದು ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಓಕೆ, ಪಿ.ಯು.ಸಿ ಆಧಾರದ ಮೇಲೆ ಅವರು ಅಪ್ಲೈ ಮಾಡ್ತಾ ಇದ್ದಾರೆ. ಓಕೆ, ಅಂದ್ರೆ ಡಿಪ್ಲೊಮಾ ಆಧಾರ ಮೇಲೆ ಅಪ್ಲೈ ಮಾಡ್ತಾ ಇದ್ದಾರೆ. ಅಪ್ಲೈ ಮಾಡುವಂತ ಸಂದರ್ಭದಲ್ಲಿ ಪಿ.ಯು.ಸಿ ನಲ್ಲಿ ಯಾವ ರೀತಿಯಾಗಿ ಆ ಒಂದು ವಿಷಯವಾರು ಮೇಲೆ ಕೇಳ್ತಾರೋ ಅದೇ ರೀತಿಯಾಗಿ ಡಿಪ್ಲೊಮಾ ಮೇಲೆ ಕೇಳ್ತಾ ಇದ್ದಾರೆ ವಿಷಯವಾರು. ಆದ್ರೆ ಯಾವುದೇ ರೀತಿಯಾದಂತಹ ಒಂದು ಡಿಪ್ಲೊಮಾ ಮಾಡಿರುವಂತ ವ್ಯಕ್ತಿಗಳು ವಿಷಯವಾರು ರೀತಿಯಲ್ಲಿ ಅಧ್ಯಯನ ಕಂಡು ಬರೋದಿಲ್ಲ. ಇಲ್ಲೂ ಕೂಡ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬೋದು. ಓಕೆ, ಪಿ.ಯು.ಸಿ ಅಲ್ಲಿ ಯಾವ ರೀತಿಯಾಗಿ ಕನ್ನಡ, ಇಂಗ್ಲಿಷ್, ಸಮಾಜ ಈ ರೀತಿಯಾಗಿ ಬರ್ತೋ ಅದೇ ರೀತಿಯಾಗಿ ಡಿಪ್ಲೊಮಾ ಆಪ್ಷನ್ಸ್ ಬಟನ್ ಒತ್ತಿದಾಗ ಆ ಒಂದು ಸಮಸ್ಯೆ ಬರ್ತಾ ಇದೆ. ಓಕೆ, ಸೇಮ್ ಪಿ.ಯು.ಸಿ ಯಾವ ರೀತಿಯಾಗಿದೆಯೋ ಅದು ಕೂಡ ಡಿಪ್ಲೊಮಾ ರೀತಿಯಲ್ಲಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಇದು ಇಂಜಿನಿಯರ್ಗೆ ಒಂದು ಅಭ್ಯರ್ಥಿಗಳಿಗೆ ಸಮಸ್ಯೆ ಅಂತ ಹೇಳ್ಬೋದು. ಇನ್ನೂ ಹಲವಾರು ರೀತಿಯಾದಂತಹ ಸಮಸ್ಯೆಗಳು ಈ ಒಂದು ವೆಬ್ಸೈಟ್ ನಲ್ಲಿ ಕಂಡು ಬರ್ತಾ ಇದೆ. ಎಚ್.ಎಸ್. ಸ್ಟಾರ್, ಪಿ.ಎಸ್. ಸ್ಟಾರ್, ಜಿ.ಪಿ.ಎಸ್. ಸ್ಟಾರ್ ಹಾಕುವಂತ ಸಂದರ್ಭದಲ್ಲಿ. ಓಕೆ, ನಿಮಗೆ ಯಾವ ಒಂದು ಸಮಸ್ಯೆ ಕಂಡು ಬರ್ತಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಓಕೆ.